ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಬೇಬಿ ಆಲೂಗೆಡ್ಡೆ ಫ್ರೈ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋ ಸಾಮಾನುಗಳು: ಬೇಯಿಸಿದ ಆಲೂಗೆಡ್ಡೆ, ಬೇಬಿ ಪೊಟ್ಯಾಟೋಸ್, ಸ್ವಲ್ಪ ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಧನಿಯಾ ಪೌಡರ್. ನಾನಿವಾಗ ಬೇಬಿ ಪೊಟ್ಯಾಟೋನ ನೀರಲ್ಲಿ ತೊಳೆದಿಟ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿ ಕುಕ್ಕರಲ್ಲಿ 1 ವಿಷಲ್ ಕೂಗಿಸ್ಕೊತೀನಿ. ಅದನ್ನು ಸಿಪ್ಪೆ ಸುಳಿದಿಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಸ್ವಲ್ಪ ಬಾಣಲಿಯಲ್ಲಿ ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಬೇಕು. ಮೇಯ್ನ್ ಇಂಗ್ರೀಡಿಯೆಂಟು ಬೆಳ್ಳುಳ್ಳಿ. ಇದರಲ್ಲಿ ಈ ಫ್ಲೇವರೇ ಆಲೂಗೆಡ್ಡೆಗೆ ಟೇಸ್ಟ್ ಕೊಡೋದು. ಸ್ವಲ್ಪ ಕರಿಬೇವು ನೀವು ಯಾವುದಕ್ಕೆ ಯೂಸ್ ಮಾಡುವಾಗ ಫುಲ್ ಲೀಫ್ ಹಾಕೋ ಬದಲಿಗೆ ಸ್ವಲ್ಪ ಅದನ್ನು ಪೀಸ್ ಮಾಡಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ. ತುಂಬ ಬೇಗ ಆಗುತ್ತೆ. ಇದು ಅನ್ನ ರಸಮ್ ಜೊತೆಗೆ, ಕರ್ಡ್ ರೈಸ್ ಜೊತೆಗೆ ಚೆನ್ನಾಗಿರುತ್ತೆ. ಸ್ವಲ್ಪ ಧನಿಯಾ ಪೌಡರು ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ನ ಈ ಆಯಿಲ್ಗೆ ಹಾಕಿ ಮಿಕ್ಸ್ ಮಾಡಬೇಕು. ಇದು ಸ್ವಲ್ಪ ಖಾರ ಹಸಿ ವಾಸನೆ ಹೋದರೆ ಸಾಕು, ತುಂಬ ಏನು ಮಾಡಬೇಕಾಗಲ್ಲ. ನಾವು ಉಪ್ಪನ್ನು ಸ್ವಲ್ಪ ಇಲ್ಲಿ ಹಾಕಬೇಕಷ್ಟೇ. ಯಾಕೆಂದರೆ ಆಲ್ರೆಡಿ ನಾವು ಆಲೂಗೆಡ್ಡೆ ಬೇಯಿಸಬೇಕಾದ್ರೆ ಉಪ್ಪು ಹಾಕಿ ಬೇಯಿಸಿರೋದ್ರಿಂದ ಕಡಿಮೆ ಉಪ್ಪನ್ನು ಇಲ್ಲಿ ಹಾಕಬೇಕು. ಈಗ ಸಿಪ್ಪೆ ಸುಳಿದಿರೋ ಆಲೂಗೆಡ್ಡೆಯನ್ನು ಇದರಲ್ಲಿ ಹಾಕಿ ಫ್ರೈ ಮಾಡೋಣ. ತುಂಬ ಬೇಗ ಖಾರ ಹಿಡಿಯುತ್ತೆ ಆಲೂಗೆಡ್ಡೆಗೆ, ಹಾಗಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಸಾಕು. ಕರ್ಡ್ ರೈಸ್ ಜೊತೆಗೆ ತುಂಬಾ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಹಾಗೆ ಮಕ್ಳಿಗೂ ಇದು ತುಂಬಾ ಇಷ್ಟ ಆಗುತ್ತೆ. ಸಾಂಬಾರಲ್ಲೆಲ್ಲ ಯೂಸ್ ಮಾಡೋದಕ್ಕಿಂತ ಬೇಬಿ ಪೊಟ್ಯಾಟೊ ಈ ಥರ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಈ ಥರ ಮಾಡಿ ನೋಡಿ. ಈಸಿಯಾಗಿ ತುಂಬ ಕಡಿಮೆ ಟೈಮ್ನಲ್ಲಿ ಮಾಡ್ಬೋದು. ಬೆಳ್ಳುಳ್ಳಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ತುಂಬ ಜಾಸ್ತಿ ಮಸಾಲೆ ಎಲ್ಲ ಹಾಕಿದ್ರೆ ಮಾಮೂಲಿ ಗ್ರೇವಿ ಥರ ಅನಿಸುತ್ತೆ. ಇದು ಡ್ರೈ ರೋಸ್ಟ್ ಆಗುತ್ತೆ. ಈಗ ಒಂದು 2 ಮಿನಿಟ್ಸು ಮುಚ್ಚೋಣ. ಜಾಸ್ತಿ ಟೈಮ್ ಬೇಡ. ಈಗ ಆಗಿದೆ ನೋಡಿ, ನೀಟಾಗೆಲ್ಲ ಉಪ್ಪು ಖಾರ ಹತ್ತಿದೆ. ಆಲೂಗೆಡ್ಡೆ ಫ್ರೈ ರೆಡಿಯಾಗಿದೆ. ಈಗ ಇದಕ್ಕೆ ಸ್ವಲ್ಪ ನಿಂಬೆ ರಸ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರ್ವ್ ಮಾಡಬೇಕು. ಚೆನ್ನಾಗಿರುತ್ತೆ. ಉಪ್ಪು ಖಾರ ಹುಳಿ ಎಲ್ಲನೂ ರೆಡಿ ಟು ಈಟ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.